ಪ್ರಶಾಂತ್, ಎಲ್ಲವೂ ಮುಗಿದು ಹೋಯ್ತು, ಘೋಷಣೆನೂ ಆಗೋಯ್ತು ಅಂದಾಗ ಇದೇನಿದು ಟ್ವಿಸ್ಟ್? ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಟ್ವಿಸ್ಟ್, ಇದೊಂದು ಔಪಚಾರಿಕ ಪ್ರಕ್ರಿಯೆ. ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಶಾಸಕಾಂಗ ಪಕ್ಷದ ಸಭೆ ಒಂದು ಸಾಲಿನ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯ ವಿಚಾರ ಹೈಕಮಾಂಡ್ಗೆ ಕೊಡಬೇಕು ಅಂತಕ್ಕಂಥ ಒಂದು ಸಾಲಿನ ನಿರ್ಣಯವನ್ನು ತೆಗೆದುಕೊಂಡ ನಂತರ ಹೈಕಮಾಂಡ್ ಯಾರು ನಾಯಕರಾಗಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿ ಪ್ರಕಟಿಸುತ್ತೆ. ಅದೇ ಕಾರಣದಿಂದ ಶಾಸಕಾಂಗ ಪಕ್ಷದ ಸಭೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಕೂಡ ಬಂದಿದ್ದಾರೆ. ಹೀಗಾಗಿ ಇದೊಂದು ಔಪಚಾರಿಕ ಪ್ರಕ್ರಿಯೆ ಮಾತ್ರ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಹಿಂದೆ 2023ರಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಡೆದಾಗ ಎಚ್.ಕೆ. ಪಾಟೀಲ್ ಹೇಳಿದರು, ಇಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬಾರ್ದು, ನಮ್ಮ ಪರಂಪರೆಯಂತೆ ನಾವು ಲೈನ್ ರೆಸಲ್ಯೂಷನ್ ಮಾಡೋಣ, ದಿಲ್ಲಿಗೆ ಕಳಿಸೋಣ, ದಿಲ್ಲಿ ತೀರ್ಮಾನ ಮಾಡುತ್ತೆ ಅಂತಕ್ಕಂಥದ್ದು. ಹೀಗಾಗಿ ಅದೊಂದು ಶಾಸಕಾಂಗ ಪಕ್ಷದ ಕಾಂಗ್ರೆಸ್ನ ಪ್ರಕ್ರಿಯೆ. ಆ ಪ್ರಕ್ರಿಯೆಯ ಭಾಗವಾಗಿ ಈಗಷ್ಟೇ ಸಿದ್ದರಾಮಯ್ಯನವರು ಇಲ್ಲ ಇದನ್ನು ಹೈಕಮಾಂಡ್ಗೆ ಬಿಡಬೇಕು ಅಂತಕ್ಕಂಥ ನಿರ್ಣಯವನ್ನು ಮಂಡಿಸಿದಾಗ ಪರಮೇಶ್ವರ್ ಅದಕ್ಕೆ ಅನುಮೋದನೆ ನೀಡಿದ್ದಾರೆ. CLP ಅವಿರೋಧವಾಗಿ ಹೈಕಮಾಂಡ್ಗೆ ನಾಯಕನ ಆಯ್ಕೆ ಪ್ರಕ್ರಿಯೆ ಬಿಡಬೇಕು ಅಂತಕ್ಕಂಥದ್ದನ್ನು ಹೇಳಿದೆ. ಕೆಲವೇ ಕ್ಷಣಗಳಲ್ಲಿ ಒಂದು ಔಪಚಾರಿಕ ಪ್ರಕ್ರಿಯೆ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಹೆಸರು ಹೇಳಿದ್ದಾರೆ. ಹೀಗಾಗಿ ಕೆ.ಸಿ. ವೇಣುಗೋಪಾಲ್ ಬಂದು ಪತ್ರಿಕಾಗೋಷ್ಠಿಯಲ್ಲಿ ಹೈಕಮಾಂಡ್ನ ನಿರ್ಣಯವನ್ನು ಪ್ರಕಟಿಸ್ತಾರೆ. ಇದೊಂದು ಕಾಂಗ್ರೆಸ್ನ ಪ್ರಕ್ರಿಯೆಯ ಭಾಗ ಅಷ್ಟೇ, ಪೊಲಿಟಿಕಲ್ ಟ್ವಿಸ್ಟ್ ಇದರಲ್ಲೇನು ಕಾಣ್ತಾ ಇಲ್ಲ. ರೈಟ್. ಸುಮಾರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಪ್ರಶಾಂತ್? ಈಗಷ್ಟೇ ಸಿದ್ದರಾಮಯ್ಯ ಅವರು ತಮ್ಮ ಕೊಠಡಿಗೆ ಹೋಗಿದ್ದಾರೆ, ಸುರ್ಜೇವಾಲಾ ಹೋಗಿದ್ದಾರೆ, ಜೊತೆಗೆ ಕೆ.ಸಿ. ವೇಣುಗೋಪಾಲ್. ಅಂದ್ರೆ ಎಷ್ಟೊತ್ತಾಗ್ಬೋದು? ಈಗ ಒಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ದಾರೆ CLP ಮೀಟಿಂಗ್ ಅಲ್ಲಿ. ಅಲ್ಲ, ಆ ನಿರ್ಣಯವನ್ನ ದಿಲ್ಲಿಗೆ ಕಳಿಸಿ ಒಂದು ಔಪಚಾರಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇರುತ್ತೆ. ಅದಾದ್ಮೇಲೆ ಬಂದು ಪ್ರಕಟಿಸ್ತಾರೆ. ಯಾಕಂದ್ರೆ ಸಂಜೆ 6:30 ಒಳಗಡೆ ಲೋಕಭವನಕ್ಕೂ ಕೂಡ ಸರ್ಕಾರ ರಚನೆಯ ಹಕ್ಕು ಮಂಡಿಸ್ಲಿಕ್ಕೆ ಹೋಗಬೇಕು. ವೀಕ್ಷಕರಾಗಿ ಏನು ಜಯರಾಮ್ ರಮೇಶ್ ಬಂದಿದ್ದಾರೆ, ಆ ನಿರ್ಣಯವನ್ನು ಹೈಕಮಾಂಡ್ಗೆ ತಿಳಿಸಿದ ನಂತರ ಹೈಕಮಾಂಡ್ ಹೇಳಿದ ಹೆಸರನ್ನು ಪ್ರಕಟಿಸೋದು ಒಂದು ವಾಡಿಕೆ. ಹೀಗಾಗಿ ಡಿ.ಕೆ. ಶಿವಕುಮಾರ್ ಹೆಸರನ್ನೇ ಪ್ರಕಟಿಸ್ತಾರೆ. ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ಹೇಳಲಿಲ್ಲ. ಪ್ರಾಯಶಃ ಇನ್ನೊಂದು 5-10 ನಿಮಿಷಗಳಲ್ಲಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ಅಧಿಕೃತವಾಗಿ ಪ್ರಕಟಿಸಲಾಗುತ್ತೆ. ಆಮೇಲೆ ಜಯರಾಮ್ ರಮೇಶ್, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆಗೂಡಿ ಸಿದ್ದರಾಮಯ್ಯನವರು, ಪರಮೇಶ್ವರ್ ಮತ್ತು ಡಿ.ಕೆ. ಶಿವಕುಮಾರ್ ಅವರೊಡನೆ ಲೋಕಭವನಕ್ಕೆ ಹೋಗ್ತಾರೆ. ಸರ್ಕಾರ ರಚನೆಯ ಹಕ್ಕನ್ನು ಅಧಿಕೃತವಾಗಿ ಮಂಡಿಸ್ತಾರೆ. ಒಂದು ಔಪಚಾರಿಕ ಪ್ರಕ್ರಿಯೆ ನಡೀತಾ ಇದೆ ಬಿಟ್ಟರೆ ಪೊಲಿಟಿಕಲ್ ಟ್ವಿಸ್ಟ್ ಅಂತದ್ದೇನು ಇದರಲ್ಲಿಲ್ಲ. ಶಾಸಕಾಂಗ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಪರಂಪರೆ ಏನು ಅಂತಂದರೆ, ಈಗ BJPಯಲ್ಲಿ ಹೆಂಗೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಇಲ್ಲೇ ನಡೆಯುತ್ತೆ, ಕಾಂಗ್ರೆಸ್ನಲ್ಲಿ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಯನ್ನು ಚುನಾವಣೆ ಸಂದರ್ಭದಲ್ಲಿ ಹೆಸರು ಘೋಷಿತವಾದ ಮುಖ್ಯಮಂತ್ರಿ ಬಿಟ್ಟರೆ ನೇರವಾಗಿ ಹೈಕಮಾಂಡ್ಗೆ ಲೈನ್ ರೆಸಲ್ಯೂಷನ್ ಕಳಿಸಲಾಗತ್ತೆ. ಮೊದಲು ಸೋನಿಯಾ ಗಾಂಧಿ ಅವರಿಗೆ ಈ ರೆಸಲ್ಯೂಷನನ್ನು ಕಳಿಸಲಾಗ್ತಾ ಇತ್ತು. ಈಗ AICC ಪ್ರೆಸಿಡೆಂಟ್ ಹೆಸರಲ್ಲಿ ಒಂದು ರೆಸಲ್ಯೂಷನನ್ನು ಮಾಡಲಾಗತ್ತೆ. ಆ ರೆಸಲ್ಯೂಷನ್ಗೆ ಅನುಮೋದನೆ ಕೊಟ್ಟ ನಂತರ ಹೈಕಮಾಂಡ್ನ ಕಡೆಯಿಂದ ಅಧಿಕೃತವಾಗಿ ಹೆಸರನ್ನು ಪ್ರಕಟಿಸಲಾಗುತ್ತೆ. ಡಿ.ಕೆ. ಶಿವಕುಮಾರ್ ಹೆಸರು ಇನ್ನೊಂದು 10-15 ನಿಮಿಷಗಳಲ್ಲಿ ಕೆ.ಸಿ. ವೇಣುಗೋಪಾಲ್ ಪ್ರಕಟಿಸ್ತಾರೆ, ಅಥವಾ ದಿಲ್ಲಿಯಿಂದ ಒಂದು ಪ್ರೆಸ್ ರಿಲೀಸನ್ನು ಹೊರಡಿಸಿ ಕೆ.ಸಿ. ವೇಣುಗೋಪಾಲ್ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಭಾವನಾ. ಪ್ರಶಾಂತ್, ಸಿದ್ದರಾಮಯ್ಯ ಅವರ ಥ್ರೂನೇ ಘೋಷಣೆ ಮಾಡಿಸೋದಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ ಅನ್ನೋದು ಒಂದು ಸುದ್ದಿ ಇತ್ತಲ್ಲ? ಭಾವನಾ, ಕಾಂಗ್ರೆಸ್ನಲ್ಲಿ ಆ ಪರಂಪರೆ ಇಲ್ಲ. ಈಗ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್ ಇಂದ ಹೊಸ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯಕನ ಆಯ್ಕೆಯ ಪರಂಪರೆ ಕಾಂಗ್ರೆಸ್ನಲ್ಲಿಲ್ಲ. ಶಾಂಗ್ರಿಲಾದಲ್ಲಿ 2023ರ ಸಭೆಯಲ್ಲೂ ಕೂಡ ಇದೊಂದು ಸ್ವಲ್ಪ ಗಲಾಟೆಗೆ ಕಾರಣ ಆಗಿತ್ತು. ಆಗ ಸಿದ್ದರಾಮಯ್ಯನವರ ಬೆಂಬಲಿಗರು ಇಲ್ಲ ಇಲ್ಲೇ ಹೆಸರನ್ನು ಪ್ರಕಟಿಸಬೇಕು ಅಂತಂದಾಗ ಬ್ಯಾಲೆಟ್ ಮಾಡಿಯೂ ಕೂಡ ಲೈನ್ ರೆಸಲ್ಯೂಷನ್ ಮಾಡಲಾಗಿತ್ತು. ಹೈಕಮಾಂಡ್ ಇದನ್ನು ನಿರ್ಣಯ ಮಾಡುತ್ತೆ ಅಂತಕ್ಕಂಥದ್ದು ಅದೊಂದು ಕಾಂಗ್ರೆಸ್ನಲ್ಲಿ ನಡೆದು ಬಂದಿರತಕ್ಕಂಥ ಒಂದು ಪರಂಪರೆ. ಆ ಪರಂಪರೆಯ ಭಾಗವಾಗಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ಸಿದ್ದರಾಮಯ್ಯ ಪ್ರಕಟಿಸಿಲ್ಲ. ಅವ್ರು ಹೇಳಿದರು ಹೈಕಮಾಂಡ್ ಶುಡ್ ಟೇಕ್ ಎ ಡಿಸಿಷನ್, ವಿ ವಿಲ್ ಲೀವ್ ಇಟ್ ಟು ಹೈಕಮಾಂಡ್. ಪರಮೇಶ್ವರ್ ಅದನ್ನು ಅನುಮೋದಿಸಿದ್ರು. ಹೈಕಮಾಂಡ್ ಇನ್ನು ಕೆಲವೇ ಕ್ಷಣಗಳಲ್ಲಿ ಡಿ.ಕೆ. ಶಿವಕುಮಾರ್ ಹೆಸರನ್ನು ಅಧಿಕೃತವಾಗಿ ಪ್ರಕಟಿಸುತ್ತೆ. ಯಾಕಂದರೆ ನೋಡಿ, ಮೊನ್ನೆಯ 26ರ ಸಭೆಯಲ್ಲಿಯೇ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನು ಕೂರಿಸಿ ಹೇಳಿದರು ಡಿ.ಕೆ. ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು.
ಕ್ಯಾಬಿನೆಟ್ನ ಉಪಹಾರ ಕೂಟದ ಸಭೆಯಲ್ಲಿ ಸಿದ್ದರಾಮಯ್ಯನವರು ಎಲ್ಲ ಕ್ಯಾಬಿನೆಟ್ ಕಲೀಗ್ಸ್ ಹೇಳಿದರು, ನನಗೆ ಹೆಂಗೆ ಸಹಕಾರ ಕೊಟ್ಟರಿ, ಡಿ ಕೆ ಶಿವಕುಮಾರ್ಗೆ ಸಹಕಾರ ಕೊಡಿ, ಡಿ ಕೆ ಶಿವಕುಮಾರನ್ನು ಹೈಕಮಾಂಡ್ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದೆ ಅಂತಕ್ಕಂಥದ್ದನ್ನು. ಹೀಗಾಗಿ ಎಲ್ಲವೂ ಒಂದು ಔಪಚಾರಿಕ ಪ್ರಕ್ರಿಯೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ 1 ಲೈನ್ ರೆಸಲ್ಯೂಷನ್ ಮಾಡಲಾಗತ್ತೆ, ಅದನ್ನು ಅಲ್ಲಿ ಕಳಿಸಲಾಗತ್ತೆ, ನಂತರ ಹೈಕಮಾಂಡ್ನ ಕಡೆಯಿಂದ ಅಧಿಕೃತವಾಗಿ ಹೆಸರನ್ನು ಪ್ರಕಟಿಸಲಾಗತ್ತೆ. ಪ್ರಶಾಂತ್, 17 ವರ್ಷ ಒಂದು ಪಕ್ಷದ ಶಾಸಕಾಂಗ ನಾಯಕನಾಗಿದ್ದವರು ಸಿದ್ದರಾಮಯ್ಯ ಈಗ ಹೊಸ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗ್ತಾ ಇದೆ. ವಾಪಸ್ ಬರ್ತೀನಿ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ನಿರ್ಣಯ ತಿಳಿಸ್ತಾ ಇದ್ದಾರೆ. ನಾಯಕರು ದೆಹಲಿ ನಾಯಕರಿಂದ ಅಧಿಕೃತವಾಗಿ ಘೋಷಣೆಯಾಗುತ್ತೆ ಡಿಕೆ ಹೆಸರು. ಸಿಎಲ್ಪಿ ಮೀಟಿಂಗ್ ನ ಪ್ರೊಸೀಜರ್ ಫಾಲೋ ಆಗ್ತಾ ಇದೆ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಸಿದ್ದರಾಮಯ್ಯ ಪ್ರತ್ಯೇಕ ಚರ್ಚೆ ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ನಿರ್ಣಯ ತಿಳಿಸ್ತಾ ಇದ್ದಾರೆ. ನಾಯಕರು ದೆಹಲಿ ನಾಯಕರಿಂದ ಅಧಿಕೃತವಾಗಿ ಕೆಲವು ನಿಮಿಷಗಳಲ್ಲಿ ಘೋಷಣೆಯಾಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಹೆಸರು ಘೋಷಣೆಯಾಗುತ್ತೆ. ಸಿಎಲ್ಪಿ ಮೀಟಿಂಗ್ ನಲ್ಲಿ ನಾನು ರಾಜೀನಾಮೆ ನೀಡಿದ್ದೇನೆ, ಮುಂದಿನದ್ದನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ 1 ಲೈನ್ ಮಾಹಿತಿ ಕೊಟ್ಟು ಹೊರ ನಡೆದ್ರು ಸಿದ್ದರಾಮಯ್ಯ ಅವರು. ಇವಾಗ ಅವರ ಕೊಠಡಿಯಲ್ಲಿ ಚರ್ಚೆ, ಹೈಕಮಾಂಡ್ಗೆ ವಿಷಯ ತಿಳಿಸಿದ್ದಾರೆ. ಅಲ್ಲಿಂದ ಬರುವ ಅಧಿಕೃತ ಘೋಷಣೆಯನ್ನ ದೆಹಲಿಯಿಂದ ಬಂದ ನಾಯಕರು ಇಲ್ಲಿ ಮಾಡೋರಿದ್ದಾರೆ. ಮತ್ತೊಂದು ಸಲ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, 17 ವರ್ಷ ಸಿಎಲ್ಪಿ ನಾಯಕರಾಗಿದ್ದವರು ಸಿದ್ದರಾಮಯ್ಯ, ಈಗ ಒಂದು ಪರ್ವ ಬದಲಾವಣೆ ಆಗ್ತಾ ಇದೆ. ನಿಶ್ಚಿತವಾಗಿ ಒಂದು ಜನರೇಷನ್ ಶಿಫ್ಟನ್ನು ಮಾಡಿಸ್ಬೇಕು ಅಂತಕ್ಕಂಥದ್ದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಮನಸ್ಸಿನಲ್ಲಿತ್ತು. ಡಿ ಕೆ ಶಿವಕುಮಾರ್ಗೆ ಈ ಒಂದು ಭರವಸೆಯನ್ನು ಕೂಡ ಕೊಡಲಾಗಿತ್ತು. ಆ ಭರವಸೆಯಂತೆ ಕಾಂಟ್ರರಿ ಟು ದ ಮೀಡಿಯಾ ಆ್ಯಂಡ್ ಪೊಲಿಟಿಕಲ್ ಪರ್ಸೆಪ್ಷನ್ ಏನಿತ್ತು ಅಂತಂದರೆ ಭಾಳ ತಿಕ್ಕಾಟಗಳು ನಡೀತವೆ, ಭಾಳ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು. ಬಟ್ 26ರ ಸಭೆಯ ನಂತರ ಈಗಿನ ಶಾಸಕಾಂಗ ಪಕ್ಷದ ಸಭೆಯವರೆಗೂ ಕೂಡ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಕರ್ನಾಟಕದ 20 ವರ್ಷಗಳ ರಾಜಕಾರಣದಲ್ಲಿ ಪ್ರತಿಯೊಂದು ಮುಖ್ಯಮಂತ್ರಿಯಿಂದ ಹೊಸ ಮುಖ್ಯಮಂತ್ರಿಯ ಆಯ್ಕೆಯು ಕೂಡ ಬಹಳ ಕಗ್ಗಂಟಾಗಿ, ಸಮಸ್ಯೆಯಾಗಿ, ಮಾಧ್ಯಮಗಳಲ್ಲಿ ಹೈಡ್ರಾಮಾ ಆಗಿ ನಡೆದಿವೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಬಾರಿಗೆ ಈ ಟ್ರಾನ್ಸಿಷನ್ನನ್ನು ತುಂಬ ಸುಲಭವಾಗಿ, ಸರಳವಾಗಿ ನಡೆಸುವಲ್ಲಿ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರು JDSನಿಂದ ಬಂದ ನಂತರ ಕಾಂಗ್ರೆಸ್ನಲ್ಲಿ ಬಹುತೇಕ 2009ರಿಂದ 2026ರವರೆಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವ್ರದ್ದು ಏಕಚಕ್ರಾಧಿಪತ್ಯ ಇತ್ತು. ಸಿದ್ದರಾಮಯ್ಯನವರನ್ನು ಶಾಸಕಾಂಗ ಪಕ್ಷದ ನಾಯಕರಾಗಿ ಮುಂದೆ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರವೇ 2009ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ದಿಲ್ಲಿ ರಾಜಕಾರಣಕ್ಕೆ ಕಳಿಸಲಾಗಿತ್ತು. ಖರ್ಗೆ, ಪರಮೇಶ್ವರ್ ಎಲ್ಲರೂ ಕೂಡ ಇದ್ದರೂ ಕೂಡ ಸಿದ್ದರಾಮಯ್ಯನವ್ರಿಗೊಂದು ಪೊಲಿಟಿಕಲ್ ಪ್ಯಾರಲಲ್ ಅಂತಕ್ಕಂಥದ್ದು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಇರಲಿಲ್ಲ. ಮೊದಲ ಬಾರಿಗೆ 2023ರಿಂದ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಪ್ಯಾರಲಲ್ ಲೀಡರ್ಶಿಪ್ ಆಗಿ ಇನ್ನೊಂದು ಪವರ್ ಸೆಂಟರ್ ಆಗಿ ಕಾಣಿಸ್ಕೊಂಡ್ರು. 3 ವರ್ಷಗಳ ನಂತರ ಅಧಿಕೃತವಾಗಿ ಡಿ ಕೆ ಶಿವಕುಮಾರ್ ಯಾವುದೇ ರೀತಿಯಾಗಿರ್ತಕ್ಕಂಥ ತಿಕ್ಕಾಟ ಇಲ್ಲದೆ, ಜಗಳ ಇಲ್ಲದೆ, ಮಾಧ್ಯಮಗಳಲ್ಲಿನ ಹೈಡ್ರಾಮಾಗಳಿಲ್ಲದೆ ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗುವ ವಿಧಿವಿಧಾನಗಳು ಶುರುವಾಗಿವೆ. ಬಹುತೇಕ ಇನ್ನೊಂದು 10-15 ನಿಮಿಷಗಳಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನು KC ವೇಣುಗೋಪಾಲ್, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಅಧಿಕೃತವಾಗಿ ಪ್ರಕಟಿಸಲಿದ್ದಾರೆ. ನಿಶ್ಚಿತವಾಗಿ ಒಂದು ಟ್ರಾನ್ಸಿಷನ್ ಇದು. 2021ರಲ್ಲಿ ಯಡಿಯೂರಪ್ಪನವರಿಂದ ಆ ಟ್ರಾನ್ಸಿಷನ್ ನಡೆದಿತ್ತು. ಬಟ್ BJP ಫೇಲ್ಡ್ ಇನ್ 2023 ಇಲೆಕ್ಷನ್ಸ್. 26ರಲ್ಲಿ ಕಾಂಗ್ರೆಸ್ ಆ ಟ್ರಾನ್ಸಿಷನ್ ಮಾಡಿಸಿದೆ, 28ರಲ್ಲಿ ಯಶಸ್ವಿಯಾಗಿತ್ತ. ಇದು ಬಹುದೊಡ್ಡ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಭಾವನಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.